ಸ್ಯಾಂಡಲ್ವುಡ್ ನಟನಿಂದ ಡ್ರಿಂಕ್ ಅಂಡ್ ಡ್ರೈವ್ ನಡೆದಿದೆ. ಅದರಿಂದ ಅಪಘಾತ ಕೂಡ ಆಗಿದೆ. ಅವ್ರ ಮೇಲೆ ಕೇಸು ಕೂಡ ದಾಖಲಾಗಿದೆ. ಕುಡಿದ ಮತ್ತಿನಲ್ಲಿ, ಕುಡಿದ ಅಮಲಿನಲ್ಲಿ ನಿನ್ನೆ ರಾತ್ರಿ ಸರಣಿ ಅಪಘಾತವನ್ನು ಮಾಡಿದ್ದಾನೆ ಈ ಸ್ಯಾಂಡಲ್ವುಡ್ ನಟ. ಆತನಿಗೆ ಏನು ಆಗ್ತಾ ಇದೆ ಅನ್ನೋದು ಗೊತ್ತೇ ಅರಿವಿರಲಿಲ್ಲ. ಯಾಕಂದರೆ ಕುಡಿದ ಮತ್ತಿನಲ್ಲಿ ಡ್ರಿಂಕ್ ಅಂಡ್ ಡ್ರೈವ್ ಮಾಡಿದ್ದಾನೆ. ಅದರಿಂದ ಸರಣಿ ಅಪಘಾತಗಳು ಆಗಿದೆ. ನಟ ಮಯೂರ್ ಪಾಟೀಲ್ ಏನಿದ್ದಾರೆ, ಅವರಿಂದ ಆಗಿರುವಂಥದ್ದು ಈ ಸರಣಿ ಆಕ್ಸಿಡೆಂಟ್ಗಳು. ಸ್ಯಾಂಡಲ್ವುಡ್ ನಟ ಡ್ರಿಂಕ್ ಅಂಡ್ ಡ್ರೈವ್ ಮಾಡಿ ಅಂದರೆ ಕುಡಿದು ಸರಣಿ ಅಪಘಾತಗಳನ್ನು ಮಾಡ್ಕೊಂಡು ಹೋಗಿದ್ದಾರೆ. ಕುಡಿದ ಮತ್ತಿನಲ್ಲಿ ಅಮಲಿನಲ್ಲಿ ಆ ನಟ ಮಯೂರ್ ಪಾಟೀಲ್ ಅವರಿಂದ ಆಗಿರುವಂಥದ್ದು ನೋಡಿರ್ತಾರೆ ನೀವು ಸಿನಿಮಾದಲ್ಲಿ. ಓಲ್ಡ್ ಏರ್ಪೋರ್ಟ್ ರಸ್ತೆಯ ಕಮಾಂಡೋ ಆಸ್ಪತ್ರೆ ಬಳಿ ಘಟನೆ ನಡೆದಿದೆ. 2 ಶಿಫ್ಟ್ ಡಿಸೈರ್ ಕಾರು ಮತ್ತೊಂದು ಸರ್ಕಾರಿ ಕಾರು ಜಖಮ್ ಆಗಿದೆ. ಅಪಘಾತದ ಬಳಿಕ ಕಾರು ಮಾಲೀಕನ ಜೊತೆ ಮಯೂರ್ ಗಲಾಟೆಯನ್ನು ಕೂಡ ಮಾಡಿದ್ದಾರೆ. ಮಯೂರ್ ಪಟೇಲ್ ಅವರ ಫಾರ್ಚುನರ್ ಕಾರು ಸೀಸ್ ಆಗಿದೆ. ಹಲಸೂರು ಸಂಚಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಕೂಡ ಆಗಿದೆ. ಕೇಸ್ ಆಗಿದೆ, FIR ಆಗಿದೆ. ಒಬ್ಬ ನಟ ಹೆಂಗ್ ನಡೆದುಕೊಳ್ಬೇಕು ಸಾರ್ವಜನಿಕ ಪ್ರದೇಶಗಳಲ್ಲಿ ಸಾರ್ವಜನಿಕರ ಜೊತೆ ಅನ್ನೋದನ್ನ ಮರೆತಿದ್ದಾರೆ ಅಂತ ಅನ್ಸುತ್ತೆ. ಕುಡಿದಿರಬಹುದು, ನೀವು ಪಾರ್ಟಿ ಮಾಡಿ ಎಂಜಾಯ್ ಮಾಡಿರ್ಬೋದು, ಅದೇನೇ ಇದ್ರೂ ಸರಿ. ಆದರೆ ನಾವು ರೋಡಲ್ಲಿ ಹೋಗಬೇಕಾದ್ರೆ ಹೆಂಗೆ ಗಾಡಿಯನ್ನು ಓಡಿಸ್ಬೇಕು, ಮೊದಲೇ ಕುಡಿದು ಗಾಡಿಯನ್ನು ಓಡಿಸೋದು ತಪ್ಪು ಅಂತ ಹೇಳ್ತಾರೆ. ನಮ್ಮ ಪೊಲೀಸರು ಕೂಡ ಸಾರಿ ಹೇಳ್ತಾ ಇರ್ತಾರೆ. ಯಾಕಂದರೆ ನೋಡಿ ಸ್ವಾಮಿ, ನೀವೇನು ಕುಡಿದು ಗಾಡಿಯನ್ನು ಓಡಿಸ್ತೀರಾ, ಕಾರನ್ನು ಓಡಿಸ್ತೀರಾ, ನಿಮ್ಮ ತಪ್ಪಿಂದ ಬೇರೆಯವ್ರಿಗೆ ಯಾಕೆ ತೊಂದರೆ ಆಗಬೇಕು? ನೀವು ಕುಡಿದು ನೀವು ಆಕ್ಸಿಡೆಂಟ್ ಮಾಡಿಕೊಂಡು ನಿಮಗೇನಾದರೂ ಆದರೆ ಅದು ನಿಮ್ಮ ತಪ್ಪಿಂದ ನಿಮಗಾಗಿದೆ, ಓಕೆ ಅಂತ ಹೇಳ್ಬೋದು. ಆದರೆ ನೀವು ಕುಡಿದು ಗಾಡಿಗಳನ್ನು ಓಡಿಸಿ ಬೇರೆಯವ್ರಿಗೆ ಹೋಗಿ ಆಕ್ಸಿಡೆಂಟ್ ಮಾಡಿ ಅವ್ರ ಕೈಯೋ ಕಾಲು ಮುರಿದು ಇಲ್ಲ ಅವ್ರ ಪ್ರಾಣ ಹೋದರೆ ಯಾರು ಗ್ಯಾರಂಟಿ? ಹಿಂದೆ ಗಮನಿಸಿದ್ವಿ, ಒಬ್ಬ ಅಪ್ರಾಪ್ತ ವಯಸ್ಸಿನ ಯುವಕ ಕಾರನ್ನು ಫುಲ್ಲು ಸ್ಪೀಡಾಗಿ ಓಡಿಸ್ಕೊಂಡು ಹೋಗಿ ಕುಡಿದಿರ್ತಾನೆ, ನಶೆಯಲ್ಲಿರ್ತಾನೆ, ದಾರಿಯಲ್ಲಿ ನಡೆದುಕೊಂಡು ಹೋಗ್ತಾ ಇರ್ತಾರೆ 2 ಜೋಡಿಗಳು. ಅವ್ರಿಗೋಗಿ ಏಕಾಕಿ ಗುದ್ದುಕೊಂಡು ಹೋಗ್ತಾನೆ, ಅವ್ರು ಅಲ್ಲೇ ಪ್ರಾಣ ಬಿಡ್ತಾರೆ. ಅಪ್ರಭಾವಿ ನಾಯಕನ ಮಗ, ಉದ್ಯಮಿ ಮಗನೋ ರಾಜಕಾರಣಿಯ ಮಗನೇ ಇರಬೇಕು. ಒಂದು ಹಳೆ ವಿಚಾರ ಇದೆ, ಹಳೆ ಕೇಸು. ಈ ರೀತಿಯಾಗಿ ಅವ್ರೇನೋ ಮಾಡಿಲ್ಲ, ಅವರಿಬ್ಬರು ಆ್ಯಕ್ಚುಲಿ ಲವರ್ಸ್ ಅನ್ಸುತ್ತೆ. ಇಬ್ಬರು ಜೊತೆಗೆ ಹೋಗ್ತಾ ಇರ್ತಾರೆ. ಆಫೀಸನ್ನು ಮುಗಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಫುಲ್ ಫಾಸ್ಟಾಗಿ ಬರುತ್ತೆ ಕಾರು, ತುಂಬ ದೊಡ್ಡ ಕಾರು. ಅದು ಗುದ್ದುಕೊಂಡು ಹೋಗಿ ಅವ್ರ ಪ್ರಾಣ ತೆಗೆದಿತ್ತು. ಈಗ ಇಲ್ಲಿ ನಟ ಆಗಿ ಇವರು ಗುದ್ದಿದ್ದು ಇವರೇ ಮತ್ತೆ ಹೋಗಿ ಗಲಾಟೆ ಮಾಡ್ಕೊಂಡಿದ್ದಾರೆ. 2 ಕಾರಲ್ಲ 3 ಕಾರಿಗೆ ಗುದ್ದಿದ್ದಾರೆ. ಅದರಲ್ಲಿ ಒಂದು ಗೌರ್ಮೆಂಟ್ ಕಾರ್ ಕೂಡ ಇದೆ. ಸರಣಿ ಅಪಘಾತ ಮಾಡಿದ್ದಾರೆ. ಮಯೂರ್ ಪಾಟೀಲ್ ಏನಿದ್ದಾರೆ ಅವ್ರನ್ನ ಸಿನಿಮಾದಲ್ಲಿ ಗಮನಿಸಿರ್ತೀರ. ಓಲ್ಡ್ ಏರ್ಪೋರ್ಟ್ ರೋಡ್ ಏನಿದೆ ಅಲ್ಲಿ ಕಮಾಂಡೋ ಆಸ್ಪತ್ರೆ ಇದೆ, ಆ ಆಸ್ಪತ್ರೆ ಬಳಿ ಆಗಿರುವಂಥದ್ದು. ನಟ ಮಯೂರ್ ವಿರುದ್ಧ FIR ಕೂಡ ದಾಖಲಾಗಿದೆ. ಹೇಳಿದ್ನಲ್ಲ, ಕೇಸ್ ಕೂಡ ಆಗಿದೆ ಅಂತ ಹೇಳಿ. ಮಯೂರ್ ಪಾಟೀಲ್ ಮೇಲೆ ದಾಖಲಾದಂತಹ ಸೆಕ್ಷನ್ಗಳು ಯಾವ್ಯಾವ ಆಗಾದ್ರೆ, ಹಲಸೂರು ಸಂಚಾರ ಪೊಲೀಸರಿಂದ ಪ್ರಕರಣ ದಾಖಲಾಗಿದೆ. ಕೆಲವು ಸೆಕ್ಷನ್ಗಳ ಅಡಿಯಲ್ಲಿ ಕೇಸ್ ದಾಖಲಿಸಿದ್ದಾರೆ. ಗಂಭೀರವಾಗಿ ಪರಿಗಣಿಸಿದ್ದಾರೆ ಈ ಘಟನೆಯನ್ನು ಪೊಲೀಸರು, ಹಲಸೂರು ಪೊಲೀಸರು. BNS ಸೆಕ್ಷನ್ 285 ಅಂತ ಅದರ ಅಡಿ ಪ್ರಕರಣ ದಾಖಲಿದೆ. ಜೀವಕ್ಕೆ ಅಪಾಯ ತಂದೊಡ್ಡುವುದು ಮತ್ತು IMV 185 ಮದ್ಯಪಾನ ಮಾಡಿ ವಾಹನವನ್ನು ಚಾಲನೆ ಮಾಡೋದು, ಈ ರೀತಿಯಾಗಿ ಕೇಸ್ಗಳನ್ನು ಹಾಕಿದ್ದಾರೆ. ಮಯೂರ್ ಪಾಟೀಲ್ ಮಾಡಿದಂತಹ ತಪ್ಪಿಗೆ ಬೇರೆಯವರು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. 2 ಸೆಕ್ಷನ್ಗಳಲ್ಲಿ ಕೇಸನ್ನು ಹಾಕಿದ್ದಾರೆ. ಕಾರ್ಗಳಿಗೆ ಹೋಗಿ ಗುದ್ದುತ್ತಾರೆ, ಕುಡಿದಿರ್ತಾರೆ, ಆಮೇಲೆ ಗಲಾಟೆ ಕೂಡ ಮಾಡ್ತಾರೆ. ಫಾರ್ಚುನರ್ ಕಾರ್ ಇವ್ರದ್ದು, ಅವು ಬೇರೆ ಕಾರ್ಗಳು. ಸ್ವಿಫ್ಟ್ ಡಿಸೈರ್ ಒಂದು ಮತ್ತು ಇನ್ನೊಂದು ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಗೌರ್ಮೆಂಟ್ ಕಾರ್ ಒಂದಿದೆ. ಆ ಕಾರ್ಗೆ ಹೋಗಿ ಗುದ್ದಿದ್ದಾರೆ.
ಆಮೇಲೆ ಅವ್ರ ಹತ್ರನೇ ಗಲಾಟೆ ಮಾಡ್ಕೊಂಡಿದ್ದಾರೆ, ಹಾಗೆ ಹಿಂಗೆ ಅದು ಇದು ಅಂತ ನೀವು ನೋಡ್ತಾ ಇದ್ರೆ ಈ ಸೈಡಲ್ಲಿ ಬೆರಳು ತೋರಿಸಿ ಮಾತಾಡ್ತಾರೆ, ಏನು ನಿಂದೇನು ಹಾಗೆ ಹಿಂಗೆ ಅಂತನೋ, ಅಥವಾ ಏನೋ ಕೆಲವೊಂದು ವಿಚಾರ ಕೇಳಿ ಬಂತು, EMI ಎಲ್ಲ ಅಥವಾ ಹೆಂಡತಿಯ ಒಡವೆಯನ್ನು ಅಡ ಇಟ್ಟು ತೆಗೆದುಕೊಂಡಂತಹ ಕಾರಿದು ಹಾಗೆ ಹೀಗೆ ಅಂತ ಏನೋ ವಿಚಾರಗಳಲ್ಲಿ ಮಾತು ಕೇಳಿ ಬಂತಂತೆ. ಹೀಗಾಗಿ ಇವರು ಅಪಘಾತವನ್ನು ಮಾಡೋದ್ರಿಂದ, ಆಕ್ಸಿಡೆಂಟ್ ಮಾಡೋದ್ರಿಂದ ಇವ್ರ ಮೇಲೆ BNS ಕಾಯ್ದೆ 285 ಸಾರ್ವಜನಿಕ ರಸ್ತೆಯಲ್ಲಿ ಅಜಾಗರೂಕತೆಯಿಂದ ವಾಹನವನ್ನು ಚಲಾಯಿಸಿದ್ದಕ್ಕೆ, ಅಂದರೆ ತಲೆಯಲ್ಲಿ ಪ್ರಜ್ಞೆ ಇಲ್ಲದೆ ಕುಡಿದು ಗಾಡಿಯನ್ನು ಓಡಿಸಿರ್ತಾರಲ್ಲ ರೋಡಲ್ಲಿ, ಅದಕ್ಕೆ 285. ಇನ್ನು ಇತರ ಜೀವಕ್ಕೆ ಅಪಾಯ ತಂದೊಡ್ಡೋದೇನಿದೆ ಅದು ಕೂಡ ಬರುತ್ತೆ ಅದರಲ್ಲಿ. ಅದಾದಮೇಲೆ IMV 185 ಕಾಯ್ದೆಯಿಂದ ಅದರ ಅಡಿಯಲ್ಲಿ ಕುಡಿದು ಗಾಡಿಯನ್ನು ಓಡಿಸಿದಾರಲ್ಲ, ಅದಕ್ಕಾಗಿ ಈ 2 ಕೇಸ್ಗಳನ್ನು ಕೂಡ ಹಾಕಿದ್ದಾರೆ. ಈ ಕೇಸ್ಗೆ ಸಂಬಂಧ ಏನಾಗುತ್ತೆ, ಯಾವ ರೀತಿಯಾಗಿ ಅವ್ರಿಗೇನು ಶಿಕ್ಷೆ ಆಗುತ್ತೋ, ಅವ್ರ ಕಾರನ್ನು ಕೂಡ ಈಗಾಗಲೇ ಸೀಸ್ ಮಾಡಿದ್ದಾರೆ ಪೊಲೀಸರು, ಕೇಸ್ ಹಾಕಿದ್ದಾರೆ, ಕಾನೂನಿನ ರೀತಿಯಲ್ಲಿ ಏನು ಕ್ರಮ ಆಗಬೇಕೋ ಅದನ್ನು ಮಾಡ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.